ಡೆತ್ ರೇಟ್ ಕೂಡ ಕಡಿಮೆ. ಉಳಿದ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್‌ಪ್ರೆಸ್ 18ನಲ್ಲಿ. ಆನೇಕಲ್ನ ಅತ್ತಿಬೆಲೆಯಲ್ಲಿರೋ ಶ್ರೀ ಸಾಯಿ ಆಸ್ಪತ್ರೆ ವಿರುದ್ಧ ಬಿಲ್ ವಸೂಲಿ ಆರೋಪ. ಶವ ನೀಡಲು 9 ಲಕ್ಷ ರೂಪಾಯಿ ಬಿಲ್ ಪಾವತಿಸಲು ಒತ್ತಾಯ. 15 ದಿನಗಳ ಚಿಕಿತ್ಸೆಗೆ 16 ಲಕ್ಷ ರೂಪಾಯಿ ಬಿಲ್. ಆಸ್ಪತ್ರೆ ವಿರುದ್ಧ ದೂರು. ಕೇಂದ್ರ ಸರ್ಕಾರ ಖರೀದಿಸಿರುವ ಕೋವಿಶೀಲ್ಡ್, ಕೋವ್ಯಾಕ್ಸಿನ್, ಸ್ಪುಟ್ನಿಕ್ ಲಸಿಕೆಗಳ ಖರೀದಿಯ ಸಂಪೂರ್ಣ ಲೆಕ್ಕ ಕೊಡಿ. ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಜನಸಂಖ್ಯೆಗೆ ಕೊಟ್ಟಿರುವ ಲಸಿಕೆಯ ವಿವರಗಳನ್ನು ಕೇಳಿದ ಕೋರ್ಟ್. ರಾಜಕೀಯ ಜಂಜಾಟದಿಂದ ದೂರವಾಗಿ ಕೃಷಿ ಚಟುವಟಿಕೆಯಲ್ಲಿ ಬ್ಯುಸಿ ಆಗಿರೋ ಕುಮಾರಸ್ವಾಮಿ ಹೊಸ ಟ್ರ್ಯಾಕ್ಟರ್ ಖರೀದಿ ಮಾಡಿ ಪೂಜೆ ಸಲ್ಲಿಸಿ ಟ್ರ್ಯಾಕ್ಟರ್ ಚಲಾಯಿಸಿದ ಎಚ್ಡಿಕೆ. ಮಗನ ಸಂತೋಷದಲ್ಲಿ ದೇವೇಗೌಡರು ಭಾಗಿ. ಬಿಡದಿಯ ಕೇತಗಾನಹಳ್ಳಿಯ ತಮ್ಮ ತೋಟದಲ್ಲಿ ಹೊಸ ಟ್ರ್ಯಾಕ್ಟರ್ಗೆ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಎಚ್ಡಿಕೆ ಪೂಜೆ. ರಾಜ್ಯದಲ್ಲಿ ಮುಂದಿನ 3 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಮುನ್ಸೂಚನೆ. ಜೂನ್ 4ರವರೆಗೆ ಕೆಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಬೆಂಗಳೂರಲ್ಲಿ 2 ದಿನ ಮಳೆಯ ಎಚ್ಚರಿಕೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.